ಒಪ್ಪಿ ಸರ್, ಯೂಶಲಿ ನಿಮ್ಮ ಡೈರೆಕ್ಷನ್ ಅಡಿಯಲ್ಲಿ ಬರೋ ಚಿತ್ರ ಜನರಿಗೆ ಹುಳ ಬಿಡೋದು ಸಾಮಾನ್ಯ. ಬಟ್ ಇದರಲ್ಲಿ ನೀವು ಆ್ಯಕ್ಟ್ ಮಾಡಿದ್ರು ಕೂಡ ಟ್ರೇಲರ್ ರಿಲೀಸ್ ಆದಮೇಲೆ 45 ಹುಳ ಹೊಕ್ಕಿದೆಯಂತೆ. ಅಂದರೆ ಯಾರೆಲ್ಲ ಟ್ರೇಲರ್ ನೋಡಿದ್ದಾರೆ, ಏನು ಕತೆ ಇದು? ಫಸ್ಟ್ ಆಫ್ ಆಲ್ ಈ 45 ಅನ್ನೋ ಟೈಟಲ್ ನೋಡೇನೆ ಏನು ನ್ಯೂಮರಾಲಜಿ, ಪ್ರೊಡ್ಯೂಸರ್ಗೆ ಏನಾರೋ ಲಕ್ಕಿ ನಂಬರಾ, ಹೀಗೆಲ್ಲ ಒಂದಷ್ಟು ಥಾಟ್ ಇತ್ತು. ಆಮೇಲೆ ಈ ಚಿತ್ರದಲ್ಲಿ ಟ್ರೇಲರ್ನಲ್ಲಿ ಗಮನಿಸಿದಾಗ ನಿಮ್ಮ ಕ್ಯಾರೆಕ್ಟರು, ಶಿವಣ್ಣ ಕ್ಯಾರೆಕ್ಟರು, ರಾಜ್ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರು ಇದು ನೋಡಿ ಬೇರೆ ಏನೋ ಹೇಳ್ತಿದ್ದಾರೆ. ಅಂದರೆ ಮಲ್ಟಿಪಲ್ ಹುಳಗಳನ್ನು ಬಿಟ್ಬಿಟ್ಟಿದೆ ಈ ಸಿನಿಮಾ ಆಲ್ರೆಡಿ ವೀಕ್ಷಕರಲ್ಲಿ ಅಂತ. ಇಲ್ಲ, ಕ್ಯೂರಿಯಾಸಿಟಿ ಅಂತೂ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಥ್ಯಾಂಕ್ಸ್ ಅವ್ರಿಗೆ ಹೇಳಬೇಕು. ಟ್ರೈಲರ್ನ ಬೇರೆ ಥರನೇ ಕಟ್ ಮಾಡಿದ್ದಾರೆ ಅವರು, ರೆಗ್ಯುಲರ್ ಟ್ರೈಲರ್ ಥರ ಇಲ್ಲ. ಬೇಕಾದ್ರೆ ಆ ಥರ ಎಷ್ಟೋ ವಿಷಯಗಳಿತ್ತು ಈ ಪಿಕ್ಚರಲ್ಲಿ, ಅವ್ರು ಅದನ್ನು ಮಾಡಿಲ್ಲ. ಟ್ರೈಲರ್ನ ಬೇರೆ ಥರ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಇಲ್ಲ ಆ ಥರ ಡೈಲಾಗು, ಆ ಥರ ಒಂದು ಎಂಡಲ್ಲಿ ಇವ್ರದ್ದೊಂದು ಆ ಥರ ಒಂದು ಜಲಕ್ ಕೊಟ್ಟು ಅದಕ್ಕೊಂದು ಸಾಂಗ್ ಕೊಟ್ಟು ಅದನ್ನು ಬೇರೆ ಥರನೇ ಪ್ರೆಸೆಂಟ್ ಮಾಡಿದ್ದಾರೆ. ಅದರಿಂದನೇ ಅದಕ್ಕೆ ತುಂಬ ಈ ಥರ ಸಿನಿಮಾನ ಆ ಥರ ಸಿನಿಮಾನ ಅಂತ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಿದೆ. ದಟ್ ಈಸ್ ಒನ್ ವೇ ಇಟ್ ಈಸ್ ವೆರಿ ಗುಡ್. ಆ್ಯಕ್ಚುಲಿ ಟ್ರೈಲರ್ ಮಾಡೋ ಕೆಲಸ ಅದನ್ನು ಜಾಸ್ತಿನೇ ಮಾಡಿಬಿಟ್ಟಿದೆ. ನಿಜ. ಇನ್ಫ್ಯಾಕ್ಟ್ ಹೇಳ್ತಾರಲ್ಲ, ಟ್ರೈಲರಲ್ಲಿ ಎಲಿಮೆಂಟ್ಗಳೆಲ್ಲ ರಿವೀಲ್ ಆಗಬೇಕು, ಆದರೆ ಕತೆ ಏನು ಅನ್ನೋದ್ರ ಬಗ್ಗೆ ಜನಕ್ಕೆ ಯೋಚನೆ ಶುರುವಾಗಬೇಕು. ಬಹುಶಃ ಆ ಕೆಲಸ ಇದು ಶುರು ಮಾಡಿದೆ ಅಂತ. ಇಲ್ಲ, ಖಂಡಿತ ಆ ಇದರಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದೆ ಟ್ರೈಲರ್.